ಇಲ್ಲೇ ಬಂದು ಬನ್ನಿ ಮೇಡಮ್. ನೋಡಿ, ಇವತ್ತು ಏನು ವಿದ್ಯಾರ್ಥಿಗಳು ನಾವು ಮೊದಲನೇ ಸಭೆ ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿ ಒಟ್ಟು 2 ಮಾಧ್ಯಮಗಳಿದೆ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. 2ರಿಂದ ಸೇರಿ 47 ವಿದ್ಯಾರ್ಥಿಗಳಿದ್ದಾರೆ. 47 ವಿದ್ಯಾರ್ಥಿಗಳಿಗೆ 47 ಪೋಷಕರು ಇರಬೇಕು. ಇಲ್ಲ ಇಬ್ರು ಗಂಡ ಹೆಂಡತಿ ಇಬ್ರು ಬರ್ತೀವಿ ಸರ್, ಇಲ್ಲ ತಂದೆ ತಾಯಿ ಇಬ್ರು ಬರ್ತೀವಿ ಅಂದ್ರೂ ನಾವು ಸ್ವಾಗತ ಮಾಡ್ತೀವಿ. ಇಬ್ರು ಸೇರಿದ್ರೆ 94 ಆಗ್ಬೇಕು. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥದ್ದು ಬರೀ ಒಂದು 20 ಜನ ಬಂದಿದ್ದಾರೆ. ಈಗ ಸುಮಾರು 27 ಪೇರೆಂಟ್ಸ್ ಬಂದೇ ಇಲ್ಲ. ಈಗ ಮಕ್ಕಳು ಚೆನ್ನಾಗಿ ಓದ್ಬೇಕು, ಬೆಳಿಬೇಕು, ಮುಂದೆ ಅವರೆಲ್ಲ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಮನೆಗೆ ಆಧಾರ ಆಗ್ಬೇಕು ಅಂತಂದ್ರೆ ಬರೀ ಶಾಲೆಯಿಂದ ಒಂದರಿಂದ ಆಗಲ್ಲ, ತಿಳ್ಕೋಬೇಕು. ನಿಮ್ಮ ಸಹಕಾರನೂ ಬಹಳ ಇದೆ. ಯಾಕಂದ್ರೆ ನಮ್ಮಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 4:30-5 ಗಂಟೆವರೆಗೂ ಮಗು ಇರುತ್ತೆ. ಒಂದಿನಕ್ಕೆ 24 ಗಂಟೆ ಅಲ್ವೇನಪ್ಪ? 24 ಗಂಟೆಯಲ್ಲಿ ನಮ್ಮಲ್ಲಿ 6ರಿಂದ 7 ಗಂಟೆ ಇರುತ್ತೆ ಮಗು. ಇನ್ನು ಉಳಿದ ಹೆಚ್ಚಿನ ಸಮಯ ಎಲ್ಲಿರುತ್ತೆ? ಮನೆಯಲ್ಲಿರುತ್ತೆ. ಹಂಗಾಗಿ ನಮಗಿಂತ ನಿಮ್ಮ ಜವಾಬ್ದಾರಿ ತುಂಬಾ ಇದೆ. ಈಗ ನೀವೇನ್ ಮಾಡಿದ್ರಿ, 1ನೇ ಕ್ಲಾಸಿಂದ ಮಗುವನ್ನ ಓದಿಸಿದ್ರಿ, ಅವ್ನು ಹೋಗ್ತಾ ಇದ್ದಾನೋ ಇಲ್ಲೋ, ಶಾಲೆಗೆ ಬಂದನೋ ಇಲ್ಲೋ ನೋಡ್ಕೊಂಡು ಬಂದ್ಬಿಟ್ರಿ, ಅದೆಲ್ಲ ಆಗೋಯ್ತು. ಈಗ 10ನೇ ತರಗತಿಗೆ ಹೀಗೆ ಮಾಡಿದ್ರೆ ಆಗೋದಿಲ್ಲ. ನೀವು ಸ್ವಲ್ಪ ಸ್ಪೆಷಲ್ ಕೇರ್ ತಗೊಳ್ಳಿ. ಈಗ ನಾವು ಕರೆಯಲ್ಲ, ನಿಮ್ಗೆ ದಿನ ಬಂದು ಹೋಗಿ ಅಂತ ನಾವು ಹೇಳಕ್ಕಾಗಲ್ಲ. ನಾವು ಯಾವಾಗಲಾದ್ರೂ 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅಥವಾ ತಿಂಗಳಿಗೆ ಒಂದ್ಸರಿ ಕರಿತೀವಿ. ಕರೆದಾಗ ನಿಮ್ಮ ಎಲ್ಲ ಕೆಲಸಗಳನ್ನ ಪಕ್ಕಕ್ಕಿಡಿ. ಒಂದು ವಾರ ಮುಂಚೆ ಅಥವಾ 4-5 ದಿನ ಮುಂಚೆ ಹೇಳ್ತೀವಿ ನಾವು. ಅವತ್ತು ನೀವು ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ವಿಷಯ ತಿಳ್ಕೊಂಡು ಹೋದ್ರೆ ನಿಮ್ಮ ಮಗುಗೆ ಬಹಳ ಚೆನ್ನಾಗಾಗ್ತದೆ ಅಲ್ವಾ? ನೋಡಿ, ಬರೀ ಒಂದ್ ಕೈಯಿಂದ ಚಪ್ಪಾಳೆ ಹೊಡೆಯಕ್ಕಾಗುತ್ತಾ? ಆಗಲ್ಲ. 2 ಕೈ ಇದ್ರೆ ಚಪ್ಪಾಳೆ. ಪೇರೆಂಟ್ಸ್, ಟೀಚರ್ಸ್ ಇಬ್ರು ಇದ್ರೆ ಮಗುವಿನ ಭವಿಷ್ಯ ಆಗೋದು. ಈಗ ನಾವು ಇಲ್ಲಿ ದಿನ ಪಾಠ ಮಾಡ್ತೀವಿ, ಆದ್ರೆ ಮಗು ಮನೆಯಲ್ಲಿ ಹೇಗಿರ್ತದೆ, ಏನ್ ಕಲಿತಾ ಇದೆ, ಎಷ್ಟೊತ್ತಿಗೆ ಮಲಗುತ್ತೆ, ಎಷ್ಟೊತ್ತಿಗೆ ಎದ್ದೇಳುತ್ತೆ, ಅವ್ನ ಮನೆಯಲ್ಲಿ ಹೆಂಗಿರ್ತಾನೆ, ಇದು ನಮ್ಗೆ ಏನು ಗೊತ್ತಾಗೋದಿಲ್ಲ. ಇಲ್ಲಿ ಬರ್ತಾನೆ, ಕೂತ್ಕೊಳ್ತಾನೆ, ಪಾಠ ಕೇಳ್ತಾನೆ, ಹೋಗ್ತಾನೆ. ನಾವೇನ್ ಅನ್ಕೊಳ್ತೀವಿ, ಚೆನ್ನಾಗಿ ಓದ್ತಾ ಇದ್ದಾನೆ. ಆದ್ರೆ ಮನೆಯಲ್ಲಿ ಹೇಗಿರ್ತಾನೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಅದಕ್ಕೆ ಪೇರೆಂಟ್ಸ್ ತುಂಬಾ ಜವಾಬ್ದಾರಿ ವಹಿಸ್ಬೇಕು. ಈ ವರ್ಷ ನಿಮ್ಮ ಮಗು 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ತಗೊಂಡು ಡಿಸ್ಟಿಂಕ್ಷನ್ ಬರ್ಬೋದು, ವೆರಿ ಫಸ್ಟ್ ಕ್ಲಾಸ್ ಬರ್ಬೋದು, ಅರ್ಥ ಆಯ್ತಾ, A+ ತಗೋಬಹುದು. ತಗೊಂಡು ಮುಂದೆ ಹೋಗ್ಬೇಕು, ಒಳ್ಳೆ ಒಳ್ಳೆ ಸ್ಕೂಲ್ಗೆ, ಕಾಲೇಜಿಗೆ ಸೇರ್ಕೊಂಡು ಮುಂದೆ ಅವ್ನು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಲ್ಲ ಟೀಚರ್ ಆಗ್ಬೋದು, ಲಾಯರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅದಾಗ್ಬೇಕಂದ್ರೆ SLC ಇದೆಲ್ಲ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಯಾವ ತರ ಅವರನ್ನ ನೀವು ನೋಡ್ಕೊಳ್ತೀರಾ ಅದ್ರ ಮೇಲೆ ಆ ಮಗುವಿನ ಭವಿಷ್ಯ ಇರ್ತದೆ. ಇಲ್ಲಿ ಸರ್ಕಾರ ಎಲ್ಲ ನಾವು ಉಚಿತವಾಗಿ ಕೊಡ್ತೀವಿ, ಹೌದಾ? ಈಗ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ದೀವಿ, 2 ಜೊತೆ ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಶೂ ಕೊಡ್ತೀವಿ, ಇನ್ನೊಂದು ವಾರದಲ್ಲಿ ಶೂ ಬರುತ್ತೆ, ಶೂ ಕೊಡ್ತೀವಿ, ಟೆಕ್ಸ್ಟ್ ಬುಕ್ ಫ್ರೀಯಾಗಿ ಕೊಟ್ಟಿದ್ದೀವಿ. ನೋಟ್ ಬುಕ್ಗಳು 2 ಕಂಪನಿಗಳು ಮೊನ್ನೆ ಕೊಟ್ಟಿದ್ದಾರೆ, ಗೊತ್ತಾ ನಿಮಗೆ? ಒಂದು ನಾವು ಯಾರಿಗೋ ರಿಕ್ವೆಸ್ಟ್ ಮಾಡಿಕೊಂಡು ಯಾವುದೋ ಒಬ್ರು ಸಂಸ್ಥೆಯವರು, ವಾಸವಿ ಸ್ನೇಹಕೂಟ, ಅವರು ಪ್ರತಿಯೊಂದು ಮಗುಗೂ ಪುಸ್ತಕ, ಪೆನ್ನು ಈ ತರ ಎಲ್ಲ ಕೊಟ್ಟಿದ್ದಾರೆ. ಮೊನ್ನೆ ಯಾವುದೋ ಒಂದು ಕಂಪನಿಯವರು ಅವ್ರನ್ನ ಕೇಳಿದ್ವಿ, ಅವರನ್ನು ಕೂಡ ಪುಸ್ತಕ, ಪೆನ್ನು, ನೋಟ್ಬುಕ್, ಮತ್ತೆ ಕೆಲವು 8ನೇ ಕ್ಲಾಸ್ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು, ಜಾಮಿಟ್ರಿ ಬಾಕ್ಸ್ ಇವೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಸರ್ಕಾರ ಮಕ್ಕಳಿಗೆ ಪೌಷ್ಟಿಕಾಂಶ ಬರಲಿ ಅಂತೇಳಿ ಮೊಟ್ಟೆ, ಬಾಳೆಹಣ್ಣು ಇವೆಲ್ಲ ಕೊಡ್ತಾ ಇದ್ದೀವಿ. ಈಗ ನಿಮ್ಗೆಲ್ಲ ಗೊತ್ತಿರಲಿ, ಎಲ್ಲ ಮಕ್ಕಳಿಗೆ ನಿಮ್ಗೆಲ್ಲ ಗೊತ್ತಿದೆ, ಹೆಣ್ಮಕ್ಳಿಗೆಲ್ಲನೂ ಕೂಡ ಬಸ್ ಫ್ರೀ ಕೊಟ್ಟಿದ್ದಾರೆ, ಹೌದಾ? ಆಧಾರ್ ಈಗ ನೀವು 3 ವರ್ಷದಿಂದ ಬಳಸ್ಕೊಳ್ತಾ ಇದ್ದೀರಾ. ಅದೇ ತರ ಗಂಡು ಮಕ್ಕಳಿಗೂ ಕೂಡ ಈಗ ಕೊಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಅಂದ್ರೆ ಹುಡುಗರಿಗೆ, ಸ್ಟೂಡೆಂಟ್ಸಿಗೆ ಮಾತ್ರ, ಸ್ಟೂಡೆಂಟ್ಸ್ಗೂ ಫ್ರೀ ಕೊಟ್ಟಿದ್ದಾರೆ ಸರ್ಕಾರ, ನಿಮ್ಗೆಲ್ಲ ಇಲ್ಲ. ಅರ್ಥ ಆಯ್ತಾರಪ್ಪ? ಅದನ್ನು ನಿಮ್ಗೆ ಸರ್ಕಾರ ಕೊಟ್ಟಿದೆ. ಮತ್ತೆ ಸ್ಕಾಲರ್ಶಿಪ್ ಕೊಡ್ತಾರೆ, ಇವೆಲ್ಲ ಇದೆ. ಇಷ್ಟೆಲ್ಲ ಕೊಡ್ತಾ ಇದ್ರು ಕೂಡ ಮಕ್ಕಳು ಯಾಕೆ ಓದ್ತಾ ಇಲ್ಲ, ಕೆಲವು ಮಕ್ಕಳು ಅಷ್ಟೇ ಯಾಕೆ ಓದ್ತಾರೆ ಅನ್ನೋದು ನೀವು ಗಮನಿಸ್ಬೇಕು. ನೋಡಿ, ಈಗ ಲಾಸ್ಟ್ ಇಯರ್ ಸುಮಾರು 66 ಮಕ್ಕಳಿದ್ರು ನಮ್ಮಲ್ಲಿ, ಅರ್ಥ ಆಯ್ತಾ? 66 ಮಕ್ಕಳಲ್ಲಿ 66 ಮಕ್ಕಳು ಪಾಸ್ ಆಗಿದ್ದಾರೆ. ಅಂದ್ರೆ ಫಸ್ಟ್ ರಿಸಲ್ಟ್ ಬಂದಾಗ 95% ಬಂದಿತ್ತು, 3 ಹುಡುಗರು ಫೇಲ್ ಆಗಿತ್ತು. ನೆಕ್ಸ್ಟ್ 2ನೇ ಎಕ್ಸಾಮ್ 1 ತಿಂಗಳಾದ್ಮೇಲೆ ಮತ್ತೆ ಎಕ್ಸಾಮ್ ಇರ್ತದೆ, ಅದರಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗ್ತಾರೆ. ಇದರಲ್ಲಿ ಕೋಟಗಲ್ಲಿಂದ ಬರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅರ್ಪಿತಾ ತಾಜ್ ಅಂತ, ಅವಳಿಗೆ ಇಡೀ ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನ
ತಗೊಂಡು ಪಾಸ್ ಆದ. ನೋಡಿ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಫೋಟೋಸ್ ಎಲ್ಲ ಹಾಕಿ ನಾವು ಇದು ಪಾಂಪ್ಲೆಟ್ ಮಾಡಿ ಪ್ರತಿಯೊಂದು ಊರಿಗೂ ಕಳಿಸಿದ್ವಿ. ಅದೇ ತರ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಕ್ಕಳು ಈ ತರ ಬರಬೇಕು ಅಂತಂದ್ರೆ ನಾಳೆ ನೋಡಿ ಇಲ್ಲಿ 66 ಮಕ್ಕಳು ಎಲ್ಲರೂ ಫೋಟೋ ಇಲ್ಲ, ಇತ್ತು 10 ಮಕ್ಕಳ ಫೋಟೋ ಏನೋ ಇದೆ, ಹೌದಾ? ಯಾಕೆ ಇವೆಲ್ಲ ಏನು ಬೇರೆ ಪಾಸ್ ಆಗಿದ್ದಾರೆ, ಬಟ್ ಇವರೇನಾಗಿದ್ದಾರೆ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ, ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ, ಪೇರೆಂಟ್ಸ್ ಮಾತ್ರ ಗೊತ್ತಾಯ್ತಾ? ಅತಿ ಹೆಚ್ಚು ಅಂಕಗಳನ್ನು ತಗೊಂಡು ಪಾಸ್ ಆಗಿದ್ದಾರೆ. ಇವರಿಗೆಲ್ಲ ಏನ್ ಪಾಠ ಮಾಡಿದೀವಿ ಉಳಿದವರು ಅದೇ ಪಾಠ ಮಾಡಿದ್ರು. ಆ ಪಾಠ ಇಲ್ಲಿ ಬೋರ್ಡ್ ಮೇಲೆ ನಾನೀಗ ಇಂಡಿವಿಜುವಲ್ ಆಗಿ ನಿಮ್ಗೊಂದು ಅವ್ರಿಗೊಂದು ಹೇಳ್ತಾ ಇದ್ದೀನಾ? ಇಲ್ಲ, ಎಲ್ಲಾ ಪೇರೆಂಟ್ಸ್ ಸೇಮ್ ನಾನು ಹೇಳ್ತಾ ಇರೋದು. ಕೊಡಪ್ಪ ಪೇರೆಂಟ್ಸ್ ಕೊಡು, ಗೊತ್ತಾಯ್ತಾ? ಎಲ್ರಿಗೂ ಸೇಮ್ ಹೇಳಿರ್ತಾರೆ ಪಾಠ. ಆದ್ರೆ ಕೆಲವು ಮಕ್ಕಳು ಬೇಗ ಕಲ್ತ್ಕೊಳ್ತಾರೆ, ಕೆಲವು ಮಕ್ಕಳು ಸ್ಲೋ ಇರ್ತಾರೆ. ಆದ್ರೆ ಎಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ನಿಮ್ಮ ಸಹಕಾರ ಜಾಸ್ತಿ. ನೋಡಿ ಇವತ್ತು ಯಾವ ಪೇರೆಂಟ್ಸ್ ನಮ್ಗೆ ಬರಬೇಕಾಗಿತ್ತು ಅದೇ ಪೇರೆಂಟ್ಸ್ ಬಂದಿಲ್ಲ, ಇದು ಬಹಳ ಇಂಪಾರ್ಟೆಂಟ್. ಹಂಗಾಗಿ ನೀವು ಪೇರೆಂಟ್ಸ್ ಅನ್ನ ನಾವೇನಪ್ಪಾ ಅಂತಂದ್ರೆ ಕರೆದಾಗ ಬರಬೇಕು ಅನ್ನೋದು ಮೊದಲನೇದು. ಎರಡನೇದು ಏನಪ್ಪಾ ಅಂತಂದ್ರೆ ಮಕ್ಕಳನ್ನ ಹಾಗಾದ್ರೆ ಸರ್ ನಮ್ಮ ಜವಾಬ್ದಾರಿ ಏನು? ನಿಮ್ದು ಜವಾಬ್ದಾರಿ ಜಾಸ್ತಿ ಇದೆ, ಬರೀ ಎಲ್ಲ ನೀವೇ ನೋಡ್ಕೊಳ್ಳಿ ಸರ್ ಅಂದ್ರೆ ಆಗೋದಿಲ್ಲ. ನಿಮ್ದೇನ್ ಜವಾಬ್ದಾರಿ? ನಾವೇನ್ ನಿಮ್ಗೆ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಪ್ಪ ಅಂತಂದ್ರೆ ಮಗು ಪ್ರತಿನಿತ್ಯ ಶಾಲೆಗೆ ಬರುವಂತೆ ನೋಡ್ಕೋಬೇಕು, ದಾಖಲಾತಿ ಆಗಿದೆ, ಹಾಜರಾತಿ ಕಂಪಲ್ಸರಿ ಇರಬೇಕು. 10ನೇ ತರಗತಿ ಮಗು ಶಾಲೆ ತಪ್ಪಿಸ್ಕೊಂಡ್ರೆ ಇಲ್ಲಿ ಆಬ್ಸೆಂಟ್ ಬೀಳುತ್ತೆ. ಆಬ್ಸೆಂಟ್ ಬಿದ್ರೆ ಅದು ರೆಕಾರ್ಡ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಹಾಲ್ ಟಿಕೆಟ್ ಬರ್ಬೇಕಂದ್ರೆ ಆಬ್ಸೆಂಟ್ ತುಂಬಾ ಕಡಿಮೆ ಇರಬೇಕು. ಜಾಸ್ತಿ ಆಬ್ಸೆಂಟ್ ಸರ್ಕಾರ ಬದಲಾವಣೆ ಮಾಡಿದೆ. ಈಗೆಲ್ಲ ನಿಮ್ಗೆ ಗೊತ್ತಿರಲಿ, ನಿಮ್ಮ ಮಕ್ಕಳಿಗೆ ನಾವು ಹಾಜರಾತಿಯನ್ನ ಹೆಂಗ್ ಹಾಕ್ತೀವಿ ಅಂತಂದ್ರೆ ಆನ್ಲೈನ್ ಅಲ್ಲಿ ಹಾಕೋದು. ನಿಮ್ಮ ಮಕ್ಕಳಿಗೆ ಕೇಳಿ, ಈಗ ಹೇಳ್ತಾರೆ, ಗೊತ್ತಾಯ್ತಾ? ಈಗ ಮೊದಲಂಗೆ ನಿಮ್ಗೆ ರಾಜೇಶ, ರಮೇಶ, ತನುಶ್ರೀ ಅಂತ ಕರೆಯಲ್ಲ ಇವಾಗೆಲ್ಲ ಏನಪ್ಪಾ ಅಂತಂದ್ರೆ ಈಗೆಲ್ಲ ಗೊತ್ತಿರಲ್ಲ ನೀವು. ನೋಡಿ ಈ ತರ ಒಂದು ಆ್ಯಪ್ ಇರ್ತದೆ, ಇದರಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಟೆಂಡೆನ್ಸ್ ಹಾಕ್ಬೇಕು ಅಂದ್ರೆ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಫೋಟೋ ಹಿಡಿದ್ಬಿಡ್ತೀವಿ. ಫೋಟೋ ಈ ಕಡೆ ಒಂದು ಫೋಟೋ, ಈ ಕಡೆ ಒಂದು ಫೋಟೋ ಹಿಡಿದ್ರೆ ಯಾರ್ಯಾರಿದ್ದಾರೆ ಅವರೆಲ್ಲ ಇಲ್ಲಿ ಬಂದ್ಬಿಡ್ತಾರೆ. ಬಂದು ಅಲ್ಲಿಗೆ ಬೆಂಗಳೂರು ಹೋಗ್ಬೇಕು. ಮೊದಲೇ ಇವೆಲ್ಲ ನಮ್ ತೆಗೀತಾರೆ ಅಂತ ತೆಗಿಯಕ್ ಬರಲ್ಲ, ನಾವು ಹುಡುಗರದೆಲ್ಲ ತೆಗಿತೀವಿ, ಅವ್ರದ್ದೆಲ್ಲ ಮೊದಲೇ ರಿಜಿಸ್ಟರ್ ಮಾಡಿರ್ತೀವಿ. ಯಾರ ಮಗು ಬಂದಿರುತ್ತೆ ಅವ್ರದ್ದು ಮಾತ್ರ ಅಟೆಂಡೆನ್ಸ್ ಬೀಳುತ್ತೆ. ಬಿದ್ದಿಲ್ಲ ಅಂತಂದ್ರೆ ಏನಾಗ್ತದೆ, ಆಬ್ಸೆಂಟ್ ಅಂತ ಬಂದಿರ್ತದೆ. ಈಗ ನೋಡಿ ನಮ್ಮ ಶಾಲೆಯಲ್ಲಿ ಯಾವತ್ತು ಡೈಲಿ ಯಾವ ಮಗು ಬಂದಿದೆ ಯಾವ ಮಗು ಬಂದಿಲ್ಲ ಅನ್ನೋದು ಇಮಿಡಿಯೇಟ್ ಅಲ್ಲಿ ಹೋಗ್ಬಿಡ್ತದೆ. ನೋಡಿ ಇವಾಗ ನಾನು ಈಗ ತಾನೇ ತೆಗೆದೆ, ನಮ್ಮ ಹುಡುಗರೆಲ್ಲ ಅಟೆಂಡೆನ್ಸ್ ತೆಗೆದಿದ್ದಾರೆ ಬೆಳಿಗ್ಗೆ. ನೋಡಿ ಇಲ್ಲಿದೆ 10 ಜನ ಆಬ್ಸೆಂಟ್ ಆಗಿದ್ದಾರೆ. ಈ 10 ಜನದ ಇಲ್ಲಿ ಬಂದ್ಬಿಡ್ತದೆ ಎ ಆಬ್ಸೆಂಟ್ ಅಂತ ಬಂದ್ಬಿಡ್ತದೆ. ಗೊತ್ತಾಯ್ತಾ? ಅಂದ್ರೆ ಈಗ 10ನೇ ಕ್ಲಾಸ್ ನೋಡೋಣ, ಬಿ ಸೆಕ್ಷನ್. ನೋಡಿ ಈ ತರ ಫೋಟೋ, ಹಿಂಗ್ ಫೋಟೋ ತೆಗಿಯೋದು. ಫೋಟೋ ತೆಗೆದ ತಕ್ಷಣ ಇಲ್ಲಿ ಫೋಟೋ ತೆಗಿತೀವಿ, ಫೋಟೋ ತೆಗಿದ ತಕ್ಷಣ ಅಟೆಂಡೆನ್ಸ್ ಬಂದ್ಬಿಡ್ತದೆ. ಇದಕ್ಕೆ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಏನು ನಮ್ಮ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನ ಹೇಗೆ ಹಾಕ್ತಾರೆ. ಈಗ ಮಗು ಶಾಲೆಗೆ ಬರ್ಲಿಲ್ಲ ಅಂದ್ರೆ ಇಲ್ಲಿ ಏನಾಗ್ತದೆ, ಆಬ್ಸೆಂಟ್ ಇದು. ನೀವು ಕೊನೆಯಲ್ಲಿ ಬಂದು ಏನೋ ಮಾಡಿ ಸಾ, ಅದೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ಕಂಪ್ಯೂಟರ್ ಇದು. ಇವತ್ತಿಂದ ಇವತ್ತು ಬಂದಿರೋ ಮಗನ ನಾಳೆ ನಾವು ಹಾಕ್ತೀವಿ ಅಂದ್ರೆ ಹಾಕಕ್ಕೆ ಅವಕಾಶ ಇಲ್ಲ. ಮಧ್ಯಾಹ್ನ ಟೈಮಿಂಗ್ ಇರ್ತದೆ, ಬೆಳಿಗ್ಗೆ 10:30 11 ಗಂಟೆ ಟೈಮಿಂಗ್ ಮುಗಿದೋಯ್ತು, ಮಧ್ಯಾಹ್ನ ಮತ್ತೆ ಹಾಕ್ಬೇಕು. ಈ ತರ ಆನ್ಲೈನ್ ಅಲ್ಲಿ ಇದನ್ನ ನಿರಂತರ ಆಪ್ ಅಲ್ಲಿ ಮಾಡಿದ್ದಾರೆ, ಅರ್ಥ ಆಯ್ತಾ? ಹಂಗಾಗಿ ಪೇರೆಂಟ್ಸ್ ಬಹಳ ಎಚ್ಚರಿಕೆಯಿಂದ ಮಕ್ಕಳ ಹಾಜರಾತಿ ಬಗ್ಗೆ ಗಮನ ಹರಿಸಬೇಕು. ಶಾಲೆ ನಡೆಯೋರು ಅಂದ್ರೆ ಕೊನೆ ಲಾಸ್ಟ್ ಎಕ್ಸಾಮ್ ಇರುತ್ತಲ್ವಾ, ನೋಡಿ ಈ ತರ ಬಂದಿರ್ತದೆ. ಎಲ್ಲ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳದು ಈ ತರ ಬರ್ತದೆ, ಬಂದಿರುತ್ತೆ ಎ ಅಂತ ಬಂದ್ಬಿಡ್ತದೆ. ಅವ್ನು ಆಬ್ಸೆಂಟ್ ಆದ್ರೆ ಅಲ್ಲಿ ರೆಡ್ಡಿಂಗ್ ಅಲ್ಲಿ ಬಂದ್ಬಿಡ್ತದೆ ಆಬ್ಸೆಂಟ್. ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಕೊನೆಗೆ ಲೆಕ್ಕ ಹಾಕ್ತಾರೆ, ಯಾವಾಗ ಹಾಲ್ ಟಿಕೆಟ್ ಬರುತ್ತಲ್ವಾ, ಜನವರಿ ಫೆಬ್ರವರಿ ಲೆಕ್ಕ ಹಾಕ್ತಾರೆ. ಒಂದು ಮಗು ವರ್ಷದಲ್ಲಿ 240 ದಿನ ಶಾಲೆ ನಡೆದಿದೆ ಅಂದ್ರೆ ಎಷ್ಟು ದಿನ ಶಾಲೆಗೆ ಬಂದಿದೆ. ಕಡಿಮೆ ಆದ್ರೆ ಅಲ್ಲಿ ಏನ್ ಮಾಡ್ತಾರೆ, ಹಾಲ್ ಟಿಕೆಟ್ ನ ಹೋಲ್ಡ್ ಮಾಡ್ತಾರೆ, ಹಾಲ್ ಟಿಕೆಟ್ ಬರೋದು. ಮತ್ತೆ ಹೊಸದಾಗಿ ಇನ್ನೊಂದು ವರ್ಷ ಅವ್ನು ಪೂರ್ತಿ ಶಾಲೆಗೆ ಬರಬೇಕು. ಇದನ್ನ ನಾವು ಮಕ್ಕಳಿಗೂ ಹೇಳಿದ್ವಿ. ಇಷ್ಟೆಲ್ಲ ಇದ್ರೂ ಕೂಡ ಮಕ್ಕಳು ಆಬ್ಸೆಂಟ್ ಆಗ್ತಾರೆ. ಈಗ ನೋಡಿ ಇವತ್ತು ಒಬ್ಬನ ಯಾರು ಆಬ್ಸೆಂಟ್ ಆಗಿದೆ, ಶ್ರೀಧರ ಆಬ್ಸೆಂಟ್ ಆಗಿದೆ. ಇನ್ನ ಕೆಲವು ಹುಡುಗರು ಒಂದೊಂದು ದಿನ 2 ದಿನ ಆಬ್ಸೆಂಟ್ ಆಗ್ತಾರೆ. ಈ ತರ ಆಬ್ಸೆಂಟ್ ಆಗಬಾರ್ದು.
ಎಲ್ಲಾ ಮಕ್ಕಳಿಗೂ ಪ್ರೆಸೆಂಟ್ ಅಂತ ಹೇಳೋದು ನಾವು. ಅದರಲ್ಲಿ 10th ಮಕ್ಕಳಿಗೆ ತುಂಬಾ ಎಚ್ಚರಿಕೆ ಇದೆ. ಯಾವುದೇ ಕಾರಣಕ್ಕೂ ಆಬ್ಸೆಂಟ್ ಮಾಡಿಸ್ಬೇಡಿ. ತುಂಬಾ ಸೀರಿಯಸ್ ಇದೆ, ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಮಾತ್ರ ಪರ್ಮಿಷನ್ ತಗೊಂಡು ಅವ್ರು ರಜೆ ತಗೊಂಡು. ಸಣ್ಣ ಸಣ್ಣದಕ್ಕೆಲ್ಲ ಬರಬಾರ್ದು. ಏನು ಹಬ್ಬ ಇದೆ ಸರ್, ಜಾತ್ರೆ ಇದೆ ಸರ್, ಯಾವ್ದು ಜಾವ ಇದೆ ಸರ್, ಇನ್ನೆಲ್ಲ ಹೋಗ್ಬೇಕು ಸರ್, ಏನ್ ಹಬ್ಬಗಳು ಬರ್ತಾನೆ ಇರ್ತದೆ. ಮನೆಯಲ್ಲಿ ಮಾಡಿದ್ರೆ ದಿನ ಹಬ್ಬ, ಅಮಾವಾಸ್ಯೆಗೂ ಹಬ್ಬನೇ, ಹುಣ್ಣಿಮೆಗೂ ಹಬ್ಬ. ಈ ವರ್ಷ ಅವ್ರನ್ನ ನೀವು ಏನು ಡಿಸ್ಟರ್ಬ್ ಮಾಡಬಾರ್ದು. ಅರ್ಥ ಆಯ್ತಾ? ನಾವು ರಜೆ ಕೊಡಲ್ಲ, ನೀವು ಬೈದ್ರು ಪರವಾಗಿಲ್ಲ. ಮಧ್ಯದಲ್ಲಿ ಏನಪ್ಪ ಹೆಡ್ ಮಾಸ್ಟರ್ ಬೈತಾರೆ, ಟೀಚರ್ಸ್ ಬೈತಾರೆ ಅನ್ಕೊಂಡ್ರು ಪರವಾಗಿಲ್ಲ. ನಾವು ಮಾಡೋದು ನಿಮ್ಮ ಮಕ್ಕಳಿಗಾಗಿ. ಈಗ ಈ ಮಕ್ಕಳೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೊಳ್ಳೆ ಕಾಲೇಜ್ ಸೇರ್ಕೊಂಡವ್ರೆ. ಇದರಿಂದ ಅನುಕೂಲ ಆಗಿರೋದು ಯಾರಿಗೆ? ಮಕ್ಕಳಿಗಾಗಿದೆ, ಅವ್ರ ಪೇರೆಂಟ್ಸ್ಗಾಗಿದೆ. ಅರ್ಥ ಆಯ್ತಾ? ನಮ್ ಜವಾಬ್ದಾರಿ ಕರ್ತವ್ಯ ಮಾಡಿರ್ತೀವಿ ನಾವು. ಬಟ್ ಕೆಲವು ಪೇರೆಂಟ್ಸ್ ರಜಾನೇ ಕೊಡಲ್ಲ ಅಂತ ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ಕಳಿಸಿ ಸಹ ಏನಾಗಲ್ಲ, ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ಈಗ ನಿನ್ನೆ ಯಾರೋ ಬಂದ್ರು, ಜಾತ್ರೆ ಇದೆ ಕೋಟೆಕಲ್ಲಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ 11 ಗಂಟೆಗೆ ಬಂದ್ಬಿಡ್ತಾರೆ. ಕಳಿಸಲ್ಲ ಅಂದ್ರೆ ಬೇಜಾರು ಮಾಡ್ತೀವಿ. ನಮ್ಮ ಮಗು ಹೋದ್ರೆ ಆ ಡೈಲಿ 7 ಪೀರಿಯಡ್ ಇರುತ್ತೆ. 7 ಪೀರಿಯಡ್ 7 ಪಾಠ ಹೋಗುತ್ತೆ. ಹೌದಾ? ಇನ್ನು ಕೆಲವು ಮಕ್ಕಳು 2 ದಿನ, 3 ದಿನ, 4 ದಿನ ಹೋಗ್ಬಿಡ್ತಾರೆ. ಅದಕ್ಕೆ ನೀವು ಅಂತವೆಲ್ಲ ಬಂದ್ ಮಾಡಿ. ಏನು ಆಗಲ್ಲ. 1 ವರ್ಷ ಅವೆಲ್ಲ ಮಾಡ್ಲೇ ಇಲ್ಲ ಅಂದ್ರೆ ಏನಿಲ್ಲ. ಕೆಲವೊಂದು ರಜೆಗಳು ಬರ್ತವೆ. ಈಗ ದೊಡ್ಡ ಹಬ್ಬಗಳು ಇರ್ತವೆ, ಗಣೇಶ ಹಬ್ಬ ಇದೆ, ಯುಗಾದಿ ಹಬ್ಬ ಇದೆ, ದೀಪಾವಳಿ, ಇದಕ್ಕೆಲ್ಲ ರಜೆ ಕೊಡ್ತೀವಿ. ಅದೆಲ್ಲ ಮಾಡ್ಲಿ. ಸಣ್ಣ ಸಣ್ಣದಕ್ಕೆಲ್ಲ ನೀವು ಬರ್ಬಾರ್ದು. ಒಂದು ಮತ್ತೆ ಏನೇ ರಜೆ ತಗೋಬೇಕಂದ್ರೆ ಕ್ಲಾಸ್ ಟೀಚರ್ ಇದ್ದಾರೆ. ಈಗ ಕನ್ನಡ ಮೀಡಿಯಂಗೆ ಮಂಜು ಸರ್ ಇದ್ದಾರೆ, ಇಂಗ್ಲಿಷ್ ಮೀಡಿಯಂಗೆ ಮೇಡಮ್ ಇದ್ದಾರೆ, ಲತಾ ಮೇಡಮ್. ಅವ್ರ ನಂಬರ್ ಇಟ್ಕೊಳ್ಳಿ, ಅವರಿಗೆ ಫೋನ್ ಮಾಡಿ ನೀವು ಪರ್ಮಿಷನ್ ತಗೋಬೇಕು ಹಿಂದಿನ ದಿನ. ಇದು ಬಹಳ ಇಂಪಾರ್ಟೆಂಟ್. ಮೊದಲನೇದು ಏನಪ್ಪಾ ಅಂದ್ರೆ ಹಾಜರಾತಿ. ಅಂದ್ರೆ ಶಾಲೆಗೆ ಮಗು ನಿರಂತರವಾಗಿ ರೆಗ್ಯುಲರ್ ಆಗಿ ಬರಬೇಕು. ಒಂದಿನ ತಪ್ಪಿಸಬಾರ್ದು. ಒಂದಿನ ತಪ್ಪಿಸ್ತಂದ್ರೆ 7 ಪಾಠ ಹೋಯ್ತದೆ. ಅವತ್ತು ಮಾಡಿದ್ದು ನೆಕ್ಸ್ಟ್ ಡೇ ಬಂದಾಗ ಅವನಿಗೆ ಗೊತ್ತಾಗಲ್ಲ. ಕೆಲವು ಹುಡುಗರು ಚುರುಕಾಗಿದ್ದಾರೆ, ಕೆಲವು ಹುಡುಗರು ಅವರೇಜ್ ಇದ್ದಾರೆ, ಕೆಲವು ಹುಡುಗರು ತುಂಬಾ ಡಲ್ ಇರ್ತಾರೆ, ಓದೋದ್ರಲ್ಲಿ ಹಿಂದೆ ಇರ್ತಾರೆ. ಅಂತವ್ರು ಆಬ್ಸೆಂಟ್ ಆಗಿದ್ರೆ ಇನ್ನೂ ಕಷ್ಟ. ಅರ್ಥ ಆಯ್ತಾ? ತುಂಬಾ ಎಮರ್ಜೆನ್ಸಿ ಇದೆ, ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಮಾತ್ರ ನೀವು ಕೇಳ್ಬಿಟ್ಟು ರಜೆ ತಗೊಳ್ಳಿ. ಅವ್ನು ನಿನ್ನೆ ಯಾರೋ ಬಂದ, ಯಾರು ಇವನೆಲ್ಲ ದಿಗಂತ್ ಎಲ್ಲಿಗೆ ಹೋಗಿದ್ದು? 4 ದಿನ ಬಂದಿಲ್ಲ. ಎಲ್ಲಿಗೆ ಹೋಗಿದ್ದೆ ಅಂದ್ರೆ ತಿರುಪ್ತಿಗೆ ಹೋಗಿದ್ದೆ ಸರ್. ಮನೆಯಲ್ಲಿ ಕರ್ಕೊಂಡು ಹೋದ್ರು ಹೋದೆ. ಈಗ ಹೋಗಿ ತಿರುಪ್ತಿ ಹೋದ್ರೆ ರಜೆ ಇದ್ದಾಗ ಹೋಗ್ಬೇಕಲ್ವಾ? ಶನಿವಾರ ಭಾನುವಾರ ಮಾಡ್ತೀವಿ. 4 ದಿನ ಮಗುನ್ ತಿರುಪ್ತಿಯಲ್ಲಿ ಕರ್ಕೊಂಡು ನೀವು ಇಟ್ಕೊಂಡ್ಬಿಟ್ರೆ ಈಗ ಯಾರು ಹೋಗ್ತಾರೆ? 6 ದಿನ ಬಂದಿಲ್ಲ, 10ನೇ ಕ್ಲಾಸ್. ಯಾರಿಗೆ ಹೇಳ್ಬೇಕು ನಾವು? ಒಂದು ನಿಂತ್ಕೊಳ್ತಾರೆ. ಈಗ ಏನ್ ಸರ್ ನೀವು ದೇವಸ್ಥಾನಕ್ಕೆ ಹೋಗಬೇಡಿ ಅಂತೀರಾ ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗೋಣ, ಯಾವಾಗ ಹೋಗ್ಬೇಕು? ಒಂದು ಟೈಮ್ ಇಲ್ಲ. ರಜೆ ಇತ್ತಲ್ಲ, ರಜೆಯಲ್ಲಿ ಹೋಗ್ಬೋದಿತ್ತು. ಈಗ ಮತ್ತೆ ಮಿಡ್ ಟರ್ಮ್ ರಜೆ ಬರ್ತದೆ, ಅವಾಗ ಕರ್ಕೊಂಡು ಹೋಗಿ. ಇಲ್ಲ ಸರ್, ಈಗ ಹತ್ತಿರದಲ್ಲಿ ಯಾವ್ದು ಇಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲೇ ಹೋದ್ರೆ ಆಯ್ತಪ್ಪ, ದೇವ್ರು ಎಲ್ಲ ಕಡೆ ಇದೆ. ಸದ್ಯಕ್ಕೆ ಈ ವರ್ಷ ನೀವು ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅರ್ಥ ಆಯ್ತಾ? ಒಂದು. ಎರಡನೇದು, ಮನೆಯಲ್ಲಿ ಮಗು ಬೆಳಿಗ್ಗೆ ಈಗ ಸಾರ್ ಹೇಳಿದಾಗೆ ಡೈಲಿ ಕ್ಲಾಸ್ ಇರುತ್ತೆ. ರಜೆ ಇದೆ ಅಂದ್ರೆ ಹಿಂದಿನ ದಿನ ಹೇಳ್ತೀವಿ ನಾವು. ಸಾಮಾನ್ಯ ರಜೆಗಳು ನೆನಪಾಗಿರಲ್ಲ. ಇಷ್ಟು ದಿನ 1 ತಿಂಗಳು ಸ್ವಲ್ಪ ಸ್ಟಾರ್ಟಿಂಗ್ ಅಂತೇಳಿ ಸ್ವಲ್ಪ ಫ್ರೀ ಆಗಿ ಬಿಟ್ಟಿರ್ತೀವಿ ನಾವು. ಇನ್ನ ನೆಕ್ಸ್ಟ್ ವೀಕ್ ಇಂದ ಅಥವಾ ಒಂದು 3-4 ದಿನದಲ್ಲಿ ನಾವು ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ. ಅರ್ಥ ಆಯ್ತಾ? ಮಾರ್ನಿಂಗ್ ಸ್ಪೆಷಲ್ ಕ್ಲಾಸ್ ಇರ್ತದೆ, 9 ಗಂಟೆ ಅಥವಾ 8:45 ಇರುತ್ತೆ. ಈವ್ನಿಂಗ್ ಕ್ಲಾಸ್ ಇರ್ತದೆ. ನೀವು ಅದಕ್ಕೆ ತಕ್ಕಂತೆ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೇಕು. ಅರ್ಥ ಆಯ್ತಾ? ಮಾರ್ನಿಂಗ್ ಸರ್ ಬಸ್ ಇಲ್ಲ, ಟಿಫನ್ ಆಗಿಲ್ಲ, ಇವೆಲ್ಲ ಹೇಳ್ಬಾರ್ದು. ಇದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಮನೆಯಲ್ಲಿ ಸ್ವಲ್ಪ ಬೇಗ ಅಡಿಗೆ ಮಾಡಿ ಹಾಕಿ ಮಕ್ಕಳನ್ನ ಕಳಿಸ್ಬೇಕು. ಸ್ವಲ್ಪ ನೀವು ಜವಾಬ್ದಾರಿ ಅದೇ ಹೇಳಿದ್ದು, 2 ಕೈ ಚಪ್ಪಾಳೆ ಹೊಡಿಬೇಕು. ಇದು ನಿಮ್ ಜವಾಬ್ದಾರಿ, ಬೇಗ ಕಳಿಸ್ಬೇಕು. ಸಾಯಂಕಾಲ ಮಗು ಬೇಗ, ಈಗ ಸಾಯಂಕಾಲ ಅಂದ್ರೆ 1 ಅವರ್ ಲೇಟ್ ಆಗಿ ಬರುತ್ತೆ, ಬಸ್ಗೆ ಬರ್ತಾರ ಅವರು. ಸ್ವಲ್ಪ ನೋಡ್ಕೋಬೇಕು ಮಗು ಬಂದಿದ್ಯಾ ಇಲ್ವಾ ಅಂತ ಜವಾಬ್ದಾರಿ ತಗೋಬೇಕು. 2. ಮೂರನೇದೇನಪ್ಪಾ ಅಂತಂದ್ರೆ ಮಕ್ಕಳು ಬರ್ತಾ ಇದಾರ ಇಲ್ವಾ, ಅವ್ರ ಆಬ್ಸೆಂಟ್ ಆದ್ರೆ ಬಂದು ಇಲ್ಲಿ ಹೇಳ್ಬಿಟ್ಟು ಹೋಗ್ಬೇಕು. ಮತ್ತೆ ಈಗ ಟೆಸ್ಟ್ಗಳು ಇನ್ನು ಯಾವುದು